ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮಕ್ಕೆ ಅರವಿಂದ್ ಸರ್ ಬಂದಿದ್ದಾರೆ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಹೆಸರಲ್ಲಿ ನಮಗೆ ಸುಮಾರು 4 ಕೋಟಿ ಜಾಗವನ್ನ ಡೊನೇಟ್ ಮಾಡಿದ್ದಾರೆ. ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ಅವ್ರ ಮೇಲೆ ಇಟ್ಟಿರುವಂತಹ ಅಭಿಮಾನ ನಿಜವಾಗ್ಲೂ ಹೇಳಕ್ಕಾಗಲ್ಲ, ಅಂತ ಅದ್ಭುತವಾದಂತಹ ಅಭಿಮಾನವನ್ನ ತೋರಿಸಿದ್ದಾರೆ. ನಿಜವಾಗ್ಲೂ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇದಾಗಿ ಅಪ್ಪು ಸರ್ ಹೆಸರಲ್ಲಿ 4 ಕೋಟಿ ಜಾಗವನ್ನ ಡೊನೇಟ್ ಮಾಡಿದಕ್ಕೆ ದೇವ್ರು ನಿಮ್ಗೆ ಆಯುಷ್ ಆರೋಗ್ಯ ಕೊಡ್ಲಿ ಸರ್. ಯಾಕೆ ಸರ್? ನಮಗಿನ ಮುಂಚಿತವಾಗಿ ನಿಮ್ಗೆ ಜಾಸ್ತಿ ಕೊಡ್ಲಿ. ಯಾಕಂದ್ರೆ ನಾವಂತೂ ಇಷ್ಟೊಂದು ಹೆಲ್ಪ್ ಮಾಡಕ್ಕಲ್ಲ, ನೀವಾರು ಮಾಡ್ತೀರಲ್ವಾ. ಆ ದೇವ್ರಿಗೂ ಅಷ್ಟೊಂದು ಇದು ಮಾಡ್ತಾರ ಇಲ್ವಾ ಗೊತ್ತಿಲ್ಲ. ನಾವು ಅಪ್ಪು ಸರ್ ಹೆಸರಲ್ಲಿ ನಾವು ಮಾಡಿದೀವಲ್ಲ, ನಮ್ಮ ಮನೆ ದೇವ್ರಿಗೆ ಹೋಗೋದೇ ಕಮ್ಮಿ. ಯಾಕಂದ್ರೆ ನಾವು ಇಲ್ಲಿ ಬಂದಿದೀವಿ ಅಂದ್ರೆ ಏನ್ ಮಕ್ಕಳು ನೀವು ಅಪ್ಪು ಸರ್ ಅಭಿಮಾನಿಯಾಗಿ ನೀವು ಈ ತರ ಕೆಲಸ ಎಲ್ಲ ಮಾಡ್ತಿದ್ದೀರಲ್ಲ, ಅದಕ್ಕೊಂದು ಖುಷಿ ನಮ್ಗೆ. ಥ್ಯಾಂಕ್ ಯು ಸರ್. ಅಪ್ಪು ಸರ್ ಇಲ್ಲಿ ಇದ್ದಿದ್ರೆ ಮತ್ತೆ ಈಗ ಇದ್ದಿದ್ರೆ ಈ ನಿಮ್ಮ ಮಾತು ಏನಾದ್ರು ಕೇಳಿದ್ರೆ ಅವರು ಹೇಳ್ತಿದ್ರಲ್ಲ, ಎಡಗೈಲಿ ಕೊಟ್ಟದ್ದು ಬಲಗೈಲಿ ಗೊತ್ತಾ ಆಗ್ಬಾರ್ದು ಅಂತ ಆತರ ಮಾಡ್ತಾ ಇದ್ರು. ಅವ್ರ ನೆನಪಿಗೋಸ್ಕರ ನಾವು ಅವ್ರ ಹೆಸರಲ್ಲಿ ನಾವು ನಿಮ್ಗೆ ತುಂಬಾ ಖುಷಿ ಆಗುತ್ತೆ ಸರ್. ಅಪ್ಪು ಸರ್ ಹೆಸರಲ್ಲಿ ಒಂದು ಸಾರ್ಥಕವಾದಂತ ಕೆಲಸವನ್ನ ಮಾಡಿದ್ದಾರೆ. 4 ಕೋಟಿ ಜಾಗವನ್ನ ಅಪ್ಪು ಸರ್ ಅವರ ಹೆಸರಲ್ಲಿ ಕೊಡಿಸಿದ್ದಾರೆ ಸರ್. ನಾನು ಕೂಡ ನಿಮ್ಮ ದೊಡ್ಡ ಅಭಿಮಾನಿ. ಸೊ ನಿಜವಾಗ್ಲೂ ನೀವು ಮಾಡಿರುವಂತ ದಾನ ಧರ್ಮ ಇವತ್ತು ಎಷ್ಟು ಜನಕ್ಕೆ ಒಂದು ಇನ್ಸ್ಪೈರ್ ಆಗಿ ಅದನ್ನ ಸ್ಫೂರ್ತಿಯಾಗಿ ತಗೊಂಡು ನಿಮ್ಮ ಹೆಸರಲ್ಲಿ ಇನ್ನೊಬ್ಬರಿಗೆ ದಾನ ಮಾಡ್ತಿದ್ದಾರೆ. ಸೊ ನಿಜವಾಗ್ಲೂ ಸರ್ ಗ್ರೇಟ್. ನೀವು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಕ್ಕೆ ನಾವು ಖುಷಿ ಪಡ್ತೀವಿ ನಿಜವಾಗ್ಲೂ. ಸೊ ಮುಂದೆ ನಾವು ನಿಮ್ಮ ಆದರ್ಶಗಳನ್ನ ಪಾಲಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸರ್. ಮಿಸ್ ಯು ಸರ್. ಲವ್ ಯು ಸರ್.